ಡಿಜಿಟಲ್ ಮೌಲ್ಯಮಾಪನದಲ್ಲಿ ದೊಡ್ಡ ಹಗರಣ ಆಗಿದೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಎಂದು ಕೋಟಿ ಕೋಟಿ ಲೂಟಿ ಮಾಡಲಾಗಿದೆ. ವಿಶ್ವವಿದ್ಯಾಲಯದ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ಎಂಎಲ್ಸಿ ಡಿಎಸ್ ಅರುಣ್ ಅವರು. 2024-25 2025-2026ನೇ ಸಾಲಿನ ಅಂಕಪಟ್ಟಿ ಸಿಕ್ಕಿಲ್ಲ. ಕುವೆಂಪು ವಿಶ್ವವಿದ್ಯಾಲಯದ ವಿರುದ್ಧ ಎಂಎಲ್ಸಿ ಡಿಎಸ್ ಅರುಣ್ ಆರೋಪವನ್ನ ಮಾಡಿದ್ದಾರೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಕೈ ಬಿಡುವಂತೆ ಆಗ್ರಹಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಭಾರಿ ಭ್ರಷ್ಟಾಚಾರವಾಗಿದೆ. ಡಿಜಿಟಲ್ ಮೌಲ್ಯಮಾಪನದಲ್ಲಿ ದೊಡ್ಡ ಗೋಲ್ಮಾಲ್ ಆಗಿದೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಕೈ ಬಿಡುವಂತೆ ವಿಶ್ವವಿದ್ಯಾಲಯದ ಕರ್ಮಕಾಂಡವನ್ನ ಬಿಚ್ಚಿಟ್ಟು ಎಂಎಲ್ಸಿ ಡಿಎಸ್ ಅರುಣ್ ಹೇಳಿದ್ದಾರೆ. ಕೋಟಿ ಕೋಟಿ ಲೂಟಿ ಮಾಡಲಾಗ್ತಾ ಇದೆ ಈ ಪರೀಕ್ಷೆಯಲ್ಲೇ. 2024, 2025, 2025 ಹಾಗೂ 2026ನೇ ಸಾಲಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ವಿರುದ್ಧ ಈಗ ಎಂಎಲ್ಸಿ ಕಿಡಿಕಾರಿದ್ದಾರೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಕೈ ಬಿಡುವಂತೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಭಾರಿ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿದ್ದಾರೆ. ಈಗ ಡಿಜಿಟಲ್ ಮೌಲ್ಯಮಾಪನದಲ್ಲಿ ದೊಡ್ಡ ಗೋಲ್ಮಾಲ್ ಆಗ್ತಾ ಇದೆ. ಇದರಿಂದ ಕೋಟಿ ಕೋಟಿ ಹಣ ಲೂಟಿ ಆಗ್ತಾ ಇದೆ. ವಿಶ್ವವಿದ್ಯಾಲಯದ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ಎಂಎಲ್ಸಿ ಡಿಎಸ್ ಅರುಣ್. ಒಂದು ಸೆಮಿಸ್ಟರ್ಗೆ 2.36 ಕೋಟಿ ರೂಪಾಯಿ ಹಣ ವೆಚ್ಚವಾಗುತ್ತೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಒಂದು ಬುಕ್ಲೆಟ್ಗೆ 54 ರೂಪಾಯಿ. ಶಿಕ್ಷಕರ ಮೂಲಕ ಒಂದು ಸೆಮ್ಗೆ 1 ಕೋಟಿ 1 ಲಕ್ಷ ವೆಚ್ಚವನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದು ಬುಕ್ಲೆಟ್ ಮೌಲ್ಯಮಾಪನಕ್ಕೆ ಶಿಕ್ಷಕರಿಗೆ 15 ರೂಪಾಯಿ ಮೌಲ್ಯಮಾಪನದ ಕುರಿತ ವೆಚ್ಚದ ಮಾಹಿತಿಯನ್ನು ಬಿಡುಗಡೆ ಮಾಡಿ ಅಂತ ಎಂಎಲ್ಸಿ ಡಿಎಸ್ ಅರುಣ್ ಅವರು ಆಗ್ರಹಿಸಿದ್ದಾರೆ. ಸ್ಟೂಡೆಂಟ್ಸ್ಗೆ ಬೇಗ ಅಂಕಪಟ್ಟಿ ಸಿಗುವ ಆಶಯಕ್ಕೆ ಪೆಟ್ಟು ಬಿದ್ದಿದೆ. ಈಗ ಹಾಗಾದರೆ ಡಿಜಿಟಲ್ ವ್ಯಾಲ್ಯೂಯೇಷನ್ಗೆ ದುಪ್ಪಟ್ಟು ವೆಚ್ಚವಾಗುತ್ತಾ? 2024, 25, 26ನೇ ಸಾಲಿನ ಅಂಕಪಟ್ಟಿಯೇ ಕೈ ಸೇರಿಲ್ಲ. ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ವ್ಯಾಲ್ಯೂಯೇಷನ್ ಹೆಸರಲ್ಲಿ. ಕುವೆಂಪು ವಿಶ್ವವಿದ್ಯಾಲಯದ ವಿರುದ್ಧ ಎಂಎಲ್ಸಿ ಡಿಎಸ್ ಅರುಣ್ ಆರೋಪವೆಸಗಿದ್ದಾರೆ. ಮೌಲ್ಯಮಾಪನದ ಕುರಿತ ವೆಚ್ಚದ ಮಾಹಿತಿಯನ್ನ ಬಿಡುಗಡೆ ಮಾಡಲಾಗಿದೆ. ಒಂದು ಬುಕ್ಲೆಟ್ ಮೌಲ್ಯಮಾಪನಕ್ಕೆ ಶಿಕ್ಷಕರಿಗೆ 15 ರೂಪಾಯಿ ಆಗುತ್ತೆ. ಶಿಕ್ಷಕರ ಮೂಲಕ ಒಂದು ಸೆಮ್ಗೆ 1 ಕೋಟಿ ರೂಪಾಯಿ 1 ಲಕ್ಷ ವೆಚ್ಚವಾಗುತ್ತೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಒಂದು ಬುಕ್ಲೆಟ್ಗೆ 54 ರೂಪಾಯಿ ಅಂತ ಹೇಳಿದ್ರೆ ಒಂದು ಸೆಮಿಸ್ಟರ್ಗೆ 2.36 ಕೋಟಿ ರೂಪಾಯಿ ಹಣ ವೆಚ್ಚವಾಗುತ್ತೆ. ಹಾಗಾದರೆ ಡಿಜಿಟಲ್ ವ್ಯಾಲ್ಯೂಯೇಷನ್ಗೆ ದುಪ್ಪಟ್ಟು ವೆಚ್ಚವಾಗುವುದು. ಇಡೀ ಶಿವಮೊಗ್ಗದ ಪ್ರತಿಷ್ಠಿತ ಯೂನಿವರ್ಸಿಟಿ ಆದಂತ ಕುವೆಂಪು ಯೂನಿವರ್ಸಿಟಿ ಬಗ್ಗೆ ಎಲ್ಲಿ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡ್ಬೇಕು, ಯಾಕೆ ಇಷ್ಟೊಂದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ದೊಡ್ಡ ಒಂದು ಇದನ್ನ ಹಗರಣ ಅಂತಿರೋ, ಭ್ರಷ್ಟಾಚಾರ ಅಂತಿರೋ, ಇದನ್ನ ಕಣ್ಮುಚ್ಕೊಂಡ್ ಮಾಡ್ತಾ ಇದ್ದಾರೋ ಅಂತ ಅನ್ಸುತ್ತೋ. 1 ತಿಂಗಳ ಹಿಂದೆ ನಾನೊಂದು ಲೆಟರ್ ಕೊಟ್ಟೆ, ಇದ್ರ ಮಾಹಿತಿಗಳು ಬೇಕು ಅಂತ, ಇದನ್ನ ನಿಲ್ಸಿ ಅಂತ. ಏನು ಅಂದ್ರೆ ನಮ್ದು ವ್ಯಾಲ್ಯೂಯೇಷನ್ ನಡೆಯುತ್ತೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಅನ್ನ ಇಡೀ ಕರ್ನಾಟಕದಲ್ಲಿ ವಿಟಿಯು ಬಿಟ್ರೆ ಇನ್ನೆಲ್ಲೂ ಇದನ್ನ ಅಳವಡಿಸ್ಕೊಂಡಿಲ್ಲ. ಎಲ್ಲಿ ಇವರಿಗೆ ಇದರದ ಅದಕ್ಕೆ ಮಾಡ್ಬೋದು ಅನ್ನೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಇನ್ನೂ ಹೇಳಿಲ್ಲ. ಅಕಾಡೆಮಿಕ್ ಕೌನ್ಸಿಲ್ ಅಲ್ಲಿ ಇದು ಡಿಜಿಟಲ್ ವ್ಯಾಲ್ಯೂಯೇಷನ್ ಅನ್ನ ಮಾಡ್ಬೋದು ಅನ್ನೋಂಥದಕ್ಕೆ ಎಲ್ಲಿ ಅಪ್ರೂವಲ್ ಅಂತ ಕೇಳಿ